ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಈ ಬಾರಿ ಚರಿತ್ರೆ ಸೃಷ್ಟಿಸಿದೆ. ಕಪ್ ಗೆಲ್ಲಬೇಕೆಂಬ ಕನಸನ್ನ ರೋಹಿತ್ ಶರ್ಮಾ ನೇತೃತ್ವದ ತಂಡ ನನಸು ಮಾಡಿದೆ. ಟೀಂ ಇಂಡಿಯಾ ಆಟಗಾರರು ತವರಿಗೆ ಬರ್ತಿದ್ದಂತೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಲಾಯಿತು. ಬಿಸಿಸಿಐ ದೊಡ್ಡ ಕಾರ್ಯಕ್ರಮವೊಂದನ್ನು ಆಯೋಜಿಸಿ ಆಟಗಾರರಿಗೆ ಸನ್ಮಾನ ಮಾಡಿತು. ಅಷ್ಟೇ ಅಲ್ಲದೆ ಟೀಂ ಇಂಡಿಯಾ ಮೆಂಬರ್ಸ್ಗೆ ಕೋಟ್ಯಾಂತರ ರೂಪಾಯಿಯ ಚೆಕ್ ಅನ್ನು ಕೂಡ ನೀಡಲಾಯಿತು. ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಮಂದಿ ಸಾಕ್ಷಿಯಾದರು. ಟೀಂ ಇಂಡಿಯಾ T20 ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿ 2 ವಾರಗಳೇ ಕಳೀತಾ ಬಂತು. ಈಗಾಗಲೇ ತಂಡದ ಆಟಗಾರರು ಅವರವರ ಊರುಗಳಿಗೆ ತೆರಳಿದ್ದಾರೆ. ಅಲ್ಲೂ ಕೂಡ ಭರ್ಜರಿಯಾಗಿ ಸ್ವಾಗತಿಸಲಾಯಿತು. ಆಯಾಯ ರಾಜ್ಯದ ಆಟಗಾರರಿಗೆ ಅಲ್ಲಿನ ಸರ್ಕಾರ ಸನ್ಮಾನಿಸಿತು. ಭಾರತದ T20 ವಿಶ್ವಕಪ್ ವಿಕ್ರಮದ ರೂವಾರಿಗಳಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ಕೋಚ್ ರಾಹುಲ್ ದ್ರಾವಿಡ್ ಹಾಗೂ ಥ್ರೋಡೌನ್ ಸ್ಪೆಷಲಿಸ್ಟ್ ರಾಘವೇಂದ್ರ ದೀವಗಿ ಪ್ರಮುಖ ಪಾತ್ರ ವಹಿಸಿದ್ರು. ಟೀಂ ಇಂಡಿಯಾದ ಯಶಸ್ಸಿಗೆ ಕಾರಣರಾದ ಈ ಇಬ್ಬರಿಗೆ ರಾಜ್ಯ ಸರ್ಕಾರ ಸನ್ಮಾನ ಬಿಡಿ ಒಂದು ಸ್ವಾಗತವನ್ನು ಕೂಡ ಸರ್ಕಾರದ ವತಿಯಿಂದ ಮಾಡಿಲ್ಲ. ಇದೀಗ ಈ ಇಬ್ಬರು ಮಹಾನ್ ಕ್ರೀಡಾಪಟುಗಳಿಗೆ ಸ್ವಾಗತ ಮಾಡದೇ ಇರೋದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ರಾಜ್ಯ ಸರ್ಕಾರದ ನಡೆಗೆ ಕ್ರಿಕೆಟ್ ಪ್ರೇಮಿಗಳು ಸಿಡಿಮಿಡಿಕೊಂಡಿದ್ದಾರೆ. ಈ ಬಗ್ಗೆ ಹೇಳ್ತೇನೆ, ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಾಹುಲ್ ದ್ರಾವಿಡ್, ರಾಘವೇಂದ್ರ ಟೀಂ ಇಂಡಿಯಾದ ರಿಯಲ್ ಜೆಂಟಲ್ಮ್ಯಾನ್ಗಳು. ಕ್ರಿಕೆಟರ್ಸ್ ಮೈದಾನದಲ್ಲಿ ಒಳ್ಳೆ ಆಡ್ತಾರೆ ಅಂದ್ರೆ ರಾಹುಲ್ ದ್ರಾವಿಡ್, ರಾಘವೇಂದ್ರ ಅವರ ಪರಿಶ್ರಮ ತುಂಬಾನೇ ಇದೆ. ಒಬ್ಬ ಉತ್ತಮ ಆಟಗಾರ ರೂಪುಗೊಳ್ಬೇಕು ಅಂದ್ರೆ ರಾಘವೇಂದ್ರ ಮತ್ತು ದ್ರಾವಿಡ್ ತುಂಬಾನೇ ಎಫರ್ಟ್ ಹಾಕಿದ್ದಾರೆ. ಹೀಗಾಗಿ ಹಲವು ಕ್ರಿಕೆಟರ್ಸ್ ವಿಶ್ವವಿಖ್ಯಾತಿ ಪಡ್ಕೊಂಡಿರೋದು. ರಾಹುಲ್ ದ್ರಾವಿಡ್ ಹೆಡ್ ಕೋಚ್ ಆಗಿ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಇವರ ಗರಡಿಯಲ್ಲಿ ಕ್ರಿಕೆಟರ್ಸ್ ಬೆಳೆದಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ರಾಘವೇಂದ್ರ ಅವರು ಭಾರತ ತಂಡದ ಕ್ರಿಕೆಟಿಗರಿಗೆ ಅಭ್ಯಾಸ ಮಾಡಿಸ್ತಾ ಅವರ ನೆಚ್ಚಿನ ಹುಡುಗನಾಗಿ ಬಿಟ್ಟಿದ್ದಾರೆ. ಇವರ ವೇಗದ ಬೌಲಿಂಗ್ಗೆ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಿ ಶತಕ ಬಾರಿಸಿ ಮಿಂಚಿದ್ದಾರೆ ಕ್ರಿಕೆಟರ್ಸ್. ಟೀಂ ಇಂಡಿಯಾದ ಯಶಸ್ಸಿಗೆ ಕಾರಣಕರ್ತರಾದವರಲ್ಲಿ ಅಗ್ರಸ್ಥಾನ ರೋಹಿತ್ ಶರ್ಮಾ ಜೊತೆಗೆ ನಮ್ಮ ಹೆಮ್ಮೆಯ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರಿಗೂ ಸಲ್ಲುತ್ತೆ. ಟೀಂ ಇಂಡಿಯಾದ ತಂಡ ಭಾರತಕ್ಕೆ ಬರ್ತಾ ಇದ್ದಂತೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಿಸಿ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಪ್ರಧಾನಿಯವರ ಅಕ್ಕಪಕ್ಕದಲ್ಲಿ ಕುಳಿತು ರೋಹಿತ್ ಶರ್ಮಾ ಹಾಗೂ ರಾಹುಲ್ ದ್ರಾವಿಡ್ ತಂಡದ ಸಕ್ಸಸ್ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿದ್ರು. ಜೊತೆಗೆ ತಾವು ಗೆದ್ದ ವಿಶ್ವಕಪ್ ಅನ್ನ ಇಬ್ಬರು ಜೊತೆ ಸೇರಿಯ ಪ್ರಧಾನಮಂತ್ರಿ ಅವರ ಕೈಗೂ ಕೊಟ್ಟಿದ್ರು. ಇದೊಂದು ದೃಶ್ಯವೇ ತಂಡದ ಗೆಲುವಲ್ಲಿ ರಾಹುಲ್ ದ್ರಾವಿಡ್ ಅವರ ಪಾತ್ರವನ್ನು ಎತ್ತಿ ತೋರಿಸಿತ್ತು. T20 ಟೂರ್ನಿ ಮುಗಿದು ಆಲ್ಮೋಸ್ಟ್ 2 ವಾರವೇ ಆಯಿತು. ಆದರೆ ವಿಶ್ವವಿಜೇತ ಕೋಚ್ ರಾಹುಲ್ ದ್ರಾವಿಡ್ ಅವರಿಗೆ ತವರು ರಾಜ್ಯ ಕರ್ನಾಟಕದಲ್ಲಿ ಒಂದು ಸಣ್ಣ ಸರ್ಕಾರಿ ಸನ್ಮಾನವೂ ದೊರೆತಿಲ್ಲ. 12 ರಿಂದ 13 ವರ್ಷಗಳಿಂದ ಭಾರತ ಪುರುಷರ ತಂಡಕ್ಕೆ ಥ್ರೋಡೌನ್ ಸ್ಪೆಷಲಿಸ್ಟ್ ಆಗಿ ಸೇವೆ ಸಲ್ಲಿಸುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯ ರಾಘವೇಂದ್ರ ಅವರಿಗೂ ತವರಿನ ಗೌರವ ಸಂದಿಲ್ಲ. ಅತ್ತ ಮಹಾರಾಷ್ಟ್ರದಲ್ಲಿ ಆ ರಾಜ್ಯದವರಾದ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಶಿವಂ ದುಬೆ ಹಾಗೂ ಜೈಸ್ವಾಲ್ ಅವರನ್ನ ಅಲ್ಲಿನ ವಿಧಾನಸೌಧಕ್ಕೆ ಕರೆಸಿ ಸಿಎಂ ಏಕನಾಥ ಶಿಂದೆ ಸನ್ಮಾನಿಸಿದ್ರು. ತರಬೇತುದಾರ ಪರಸ್ ಮಾಮ್ರೆ, ವ್ಯವಸ್ಥಾಪಕ ಅರುಣ್ ಕಾನಡೆ ಅವರನ್ನ ಸನ್ಮಾನಿಸಲಾಗಿತ್ತು. ತಂಡಕ್ಕೆ 11 ಕೋಟಿ ರೂಪಾಯಿ ಬಹುಮಾನವನ್ನು ಕೂಡ ಘೋಷಿಸಲಾಗಿತ್ತು. ತೆಲಂಗಾಣದಲ್ಲಿ ಮೊನ್ನೆಯಷ್ಟೇ ಸಿಎಂ ರೇವಂತ್ ರೆಡ್ಡಿ ತಮ್ಮ ರಾಜ್ಯದ ವೇಗದ ಬೌಲಿಂಗ್ ತಾರೆ ಮೊಹಮ್ಮದ್ ಸಿರಾಜ್ ಅವರನ್ನ ಸನ್ಮಾನಿಸಿದ್ದು ಅಲ್ಲದೆ ಸರ್ಕಾರಿ ಉದ್ಯೋಗ ಘೋಷಣೆ ಮಾಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಕನಿಷ್ಠ ಗೌರವ ಸನ್ಮಾನವೂ ಆಗಿಲ್ಲಬೇಕೆ ಅಂತ ಕ್ರೀಡಾಭಿಮಾನಿಗಳು ಪ್ರಶ್ನಿಸುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ರಾಜಕೀಯ ನಾಯಕರು ಅಭಿನಂದನೆ ಸಲ್ಲಿಸಿದ್ರೆ ಸಾಕಾ, ಸನ್ಮಾನಿಸೋದು ಬೇಡ್ವಾ, ಸರ್ಕಾರ ಕ್ರೀಡಾಪಟುಗಳನ್ನು ಕಡೆಗಣಿಸ್ತಾ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ದ್ರಾವಿಡ್, ರಾಘವೇಂದ್ರ ಅವರಿಗೆ ರಾಜ್ಯ ಸರ್ಕಾರದ ಸನ್ಮಾನ ದೊರೆಯಬೇಕು ಅಂತ ಸಾಮಾಜಿಕ ಜಾಲತಾಣಗಳಲ್ಲೂ ಬೇಡಿಕೆ ಕೇಳಿ ಬಂದಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ವಿಶ್ವವಿಜೇತರಿಗೆ ರಾಜ್ಯ ಸರ್ಕಾರದ ಮನ್ನಣೆ ಸಿಗ್ಬೇಕಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.